ಎಲ್ರಿಗೂ ನಮಸ್ಕಾರ. ನಂದು ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಸ್ವಲ್ಪ ವಿಷಯಗಳನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದೆ. ಅದರಲ್ಲಿ ಲೈಫ್ ಟರ್ನಿಂಗ್ ಪಾಯಿಂಟ್ಸ್, ನನ್ನ ಲೈಫ್ ಅಲ್ಲೂ ಸರ್ಟನ್ ಟರ್ನಿಂಗ್ ಪಾಯಿಂಟ್ ಶುರು ಆಯ್ತು ಅಂತ ಹೇಳ್ಕೊಂಡು, ಬಟ್ ಆ ವಿಷಯಗಳನ್ನ ಮಾತಾಡ್ತಾ ನನಗೆ ಕೆಲವು ವಿಷಯಗಳು ನಾವು ಬಿಟ್ಟು ಹೋದ್ವಿ ಅಂತ ಹೇಳ್ಬಿಟ್ಟು ನನಗೆ ಮನ್ಸಿಗೆ ಬಂತು. ಈ ಕೆಲವು ವಿಷಯಗಳಲ್ಲಿ ಇದೇ ಚೈಲ್ಡ್ಹುಡ್ ಡೇಸಿಗೆ ಒಂದ್ 2-3 ವಿಷಯ ರಿಲೇಟ್ ಆಗುತ್ತೆ. ಅದರಲ್ಲಿ ಒಂದು ನಮ್ಮ ಆನ್ಯುವಲ್ ಟ್ರಿಪ್ ಇರ್ಬೋದು, ಸ್ಕೂಲ್ ಡೇಸ್ ಅಲ್ಲಿ ಬರೋ ಆನ್ಯುವಲ್ ಟ್ರಿಪ್ ಇರ್ಬೋದು, ಮತ್ತೆ ಮತ್ತೊಂದು ಸ್ಕೂಲ್ ಡೇ. ವರ್ಷಕ್ಕೊಂದ್ಸತಿ ನಡೆಯೋ ಒಂದು ಸ್ಕೂಲ್ ಡೇ. ಈ ವರ್ಷಕ್ಕೊಂದ್ಸತಿ ನಡೆಯೋ ಸ್ಕೂಲ್ ಡೇಗೆ ನಾವು 2 ತಿಂಗಳು ಹಿಂದೆಯಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ವಿ. ಒಂದು ಆ ಎಕ್ಸೈಟ್ಮೆಂಟ್ ಬೇರೆ ಇರ್ತಿತ್ತು. ಆ ಆ ಪ್ರತಿದಿನ ಬಂದ್ರೆ ಒಂದ್ ಇಡೀ ಪೀರಿಯಡ್, ಕ್ಲಾಸ್ ಒಂದು ಇಡೀ ಪೀರಿಯಡ್ ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ಕೊಂಡು ಕೂರ್ತಾ ಇದ್ವಿ. ಮತ್ತೆ ಟೀಚರ್ಸ್ ಯಾವ ದಿನದಿಂದ ಸ್ಕೂಲ್ ಡೇ ಡಾನ್ಸಿಗೋಸ್ಕರ ಪ್ಲಾನ್ ಮಾಡಿಬಿಟ್ಟು ನಮ್ಮನ್ನ ಕರೀತಾರೆ, ಅಲ್ಲಿಂದ ಎಂಡ್ ವರೆಗೆ ಎಷ್ಟು ದಿನದ್ದು ಕ್ಲಾಸಸ್ ಮಿಸ್ ಆಗುತ್ತೆ, ಆ ಎಕ್ಸೈಟ್ಮೆಂಟ್ ಬೇರೆ ಇತ್ತು. ಯಾರೆಲ್ಲ ಡಾನ್ಸ್ ಅಲ್ಲಿ ಇಲ್ಲ, ಅವ್ರ ಮನೆಗೆ ಓಡಿ ಹೋಗ್ಬೋದು, ಇಲ್ಲಾಂದ್ರೆ ಪ್ಲೇ ಗ್ರೌಂಡಿಗೆ ಹೋಗಿ ಆಟಾಡೋ ಒಂದು ಚಾನ್ಸ್ ಸಿಗುತ್ತಾ, ಈ ಒಂದು ಎಕ್ಸೈಟ್ಮೆಂಟ್ಗೋಸ್ಕರ ನಾವು ತುಂಬಾ ವೇಟ್ ಮಾಡಿ ತುಂಬಾ ಕಾದು ಕೂರ್ತಾ ಇದ್ವಿ. ಬಟ್ ಇದರ ಮಧ್ಯ ಎಲ್ಲೋ ಒಂದು ಲೈಫ್ದು ಲೆಸನ್ಸ್ ನಮಗೆ ಸ್ಕೂಲ್ ಡೇ ಕಲಿಸ್ತಾ ಇತ್ತು. ಲೈಫ್ದು ಲೆಸನ್ಸ್ ಹೇಗೆ ಅಂದ್ರೆ ಫ್ರೆಂಡ್ಸ್, ಸ್ಕೂಲ್ ಡೇ ಟೈಮ್ ಅಲ್ಲಿ ಡಾನ್ಸ್ ಅಂತ ಹೇಳಿ ಡಾನ್ಸ್ ಪ್ರಿಪರೇಷನ್ಸ್ ನಡೀತಿತ್ತು. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಮಯ ಕೊಡ್ತಿದ್ರು, ಎಲ್ಲ ಆಯ್ತು. ಬಟ್ ಎಂಡ್ ಆಫ್ ದ ಡೇ ಲಾಸ್ಟಿಗೆ ಡಾನ್ಸ್ ಕಾಸ್ಟ್ಯೂಮಿಗೋಸ್ಕರ ಒಂದಿಷ್ಟು ದುಡ್ಡು ಅಂತ ಹಿಡ್ತಾ ಇದ್ರು. ಅದನ್ನ ಸ್ಟೂಡೆಂಟ್ಸ್ ಕೈಯಿಂದ ಕಲೆಕ್ಟ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ನಾವು ನೋಡಿರ್ಬೋದು. ಬಟ್ ಆ ಟೈಮಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್, ತುಂಬಾ ಬೇಜಾರಾಗ್ತಾ ಇತ್ತು. ನಮ್ಮ ತಂದೆ ತಾಯಿ ಅಷ್ಟು ಕಷ್ಟಪಟ್ಟು ಫೀಸ್ ಇದ್ ಮಾಡಿಬಿಟ್ಟು ನಮಗೆ ಸ್ಕೂಲಿಗೆ ಕಳಿಸ್ತಾ ಇದ್ರು. ಇಲ್ಲಿ ತಪ್ಪು ಸ್ಕೂಲ್ ಅವ್ರದ್ದು ಅಲ್ಲ, ಪೇರೆಂಟ್ಸ್ದು ಅಲ್ಲ, ನಮ್ದು ಅಲ್ಲ. ಬಟ್ ಅದೊಂದು ಲೈಫ್ದು ಒಂದು ಚಾಪ್ಟರ್ ಅಂತ ಹೇಳ್ಬೋದು, ಒಂದು ಲರ್ನಿಂಗ್ ಚಾಪ್ಟರ್ ಅಂತ. ಅವಾಗ ಏನಾಗ್ತಿತ್ತು ಅಂದ್ರೆ, ಪ್ರತಿ ಸಲ ನಾವು ಪೇರೆಂಟ್ಸ್ ಹತ್ರ ಹೋಗಿ ದುಡ್ಡು ಕೇಳಕ್ ಆಗ್ತಾ ಇರ್ಲಿಲ್ಲ. ಅವಾಗ ಇದ್ದ ಒಂದು 300-400 ರೂಪಾಯಿನೇ ನಮಗೆ ದೊಡ್ಡ ವಿಷಯ ಆಗ್ತಿತ್ತು. ಯಾಕಂದ್ರೆ ಆ ಡಾನ್ಸಿಗಿರೋ ಕಾಸ್ಟ್ಯೂಮ್ ನಾವು ಯೋಚನೆ ಮಾಡ್ದಂಗೆ ಒಂದೇ ಒಂದು ಡಾನ್ಸಿಗೋಸ್ಕರ ಪರ್ಚೇಸ್ ಮಾಡೋದು, ಮತ್ತೆ ಯಾಕೆ ಮತ್ತೆ ಕೊಡೋ ದುಡ್ಡು ಹಾಗೆ ಇದಾಗ್ಬಿಡ್ತದಲ್ಲ ಅಂತ ಹೇಳ್ಬಿಟ್ಟು ಟೀಚರ್ಸ್ ಅವ್ರ ಜವಾಬ್ದಾರಿ ಇದ್ ಮಾಡಿ ಅವ್ರು ಮುಗಿಸ್ತಾ ಇದ್ರು. ಬಟ್ ಪೇರೆಂಟ್ಸ್ ಯಾವತ್ತೂ ನಮಗೆ ಇಲ್ಲ ಅಂತ ಹೇಳಿದ ದಿನಗಳು ಇಲ್ಲ. ಅವ್ರು ಏನಾದ್ರೂ ಒಂದು ಸ್ಯಾಕ್ರಿಫೈಸ್ ಮಾಡಿ, ಏನಾದ್ರೂ ಒಂದು ತ್ಯಾಗ ಮಾಡ್ಬಿಟ್ಟು ಅವ್ರು ರೆಡಿ ಇರ್ತಿದ್ರು ಇಂಥ ವಿಷಯಗಳಿಗೆ. ಬಟ್ ನಾವೇ ಅವಕಾಶ ಮಾಡಿ ಕೊಡ್ತಾ ಇರ್ಲಿಲ್ಲ. ಸ್ಕೂಲ್ ಡೇದು ಡಾನ್ಸ್ ಅನ್ನೋವಾಗ ನಮಿಗೂ ಮನ್ಸಲ್ಲಿ ಆಸೆ ಇರ್ತಿತ್ತು, ಬಟ್ ಇಂಥ ವಿಷಯಗಳು ಸಮೇತ ಇರ್ತದೆ ಅಂತ ಹೇಳಿ ಒಂದ್ ಹೆಜ್ಜೆ ಹಿಂದೆ ಇಟ್ಟು ನಾವು ಪ್ರೊಸೀಡ್ ಮಾಡ್ತಿದ್ವಿ ಲೈಫ್ನ. ಎಲ್ಲೋ ಒಂದು ಆ ಎಕ್ಸೈಟ್ಮೆಂಟ್ ಮಿಸ್ ಆಯ್ತಲ್ಲ ಅಂತ ಹೇಳಿ ನಮಗೆ ಯಾವ ಬೇಜಾರು ಇರ್ತಿರ್ಲಿಲ್ಲ ಫ್ರೆಂಡ್ಸ್. ಅಂದ್ರೆ ಎಲ್ಲರ ಲೈಫಲ್ಲೂ ಇದೊಂದು ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡಿರ್ಬೋದು ಅಂತ ನಾ ತಿಳ್ಕೊಳ್ತೀನಿ. ಎಲ್ಲರಿಗೊಂದು ಅನುಭವ, ಈ ತರದ ಅನುಭವ ಆಗಿರ್ಬೋದು ಅಂತ ನಾ ತಿಳ್ಕೊಳ್ತೀನಿ. ಬಟ್ ಆ ಆಸೆಗಳಿರ್ತದಲ್ಲ, ಆ ಚೈಲ್ಡ್ಹುಡ್ ಟೈಮ್ ಅಲ್ಲಿ ನನಗೆ ಇಂತಿಂತ ಆಸೆ ಇದೆ ಅಂತ ಹೇಳಿಬಿಟ್ಟು ಪೇರೆಂಟ್ಸ್ ಯಾವತ್ತು ಹೇಳಲ್ಲ ನೀನ್ ಮಾಡ್ಬೇಡ, ನೀ ಹೋಗ್ಬೇಡ. ಅವ್ರದ್ದು ಪ್ರತಿಯೊಂದು ಎಕ್ಸ್ಪೀರಿಯನ್ಸಸ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಇರ್ತದೆ. ಅದು ಏನಿರ್ತಿತ್ತು ಅಂದ್ರೆ, ನನಗೆ ಸಿಗದಿರೋ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಮಕ್ಕಳಿಗೆ ಸಿಗ್ಬೇಕು, ಮುಂದೆ ಹೋಗ್ಲಿ, ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಿದೆ ಅಂದ್ರೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಒಂದು ಅವ್ರ ಮನ್ಸಲ್ಲಿ ಒಂದು ಪಾಯಿಂಟ್ ಇರ್ತಾ ಇತ್ತು ಫ್ರೆಂಡ್ಸ್. ಆದ್ರೆ ಪ್ರತಿ ಸಲ ಈ ಮಾತು ಬರ್ತಾ ಇರ್ಲಿಲ್ಲ. ಸ್ವಲ್ಪ ಕಾಲಾವಕಾಶದಲ್ಲಿ ಮನೆಯಲ್ಲಿ ಕಷ್ಟ ನಡೀತಾ ಇದ್ರೆ ಡೈರೆಕ್ಟ್ ಆಗಿ ಬಾಯಿಂದ ತಿಳಿಸ್ಬಿಡ್ತಾ ಇದ್ರು. ನಾವು ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನನ್ನ ತಂದೆದು ಜೇಬಲ್ಲಿ ಹಣ ಇದೆಯಾ, ಇಲ್ಲ ನಂದು ತಾಯಿ ಜೋಡ್ಸಿಟ್ಟ ಹಣ ಇದೆ ಅಲ್ಲ, ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿ ಪ್ರೊಸೀಡ್ ಮಾಡಿದ್ದೇ ಆಗಿದ್ದಿದ್ರೆ ಈ ಪ್ರೆಸೆಂಟ್ ಲೈಫ್ ಅಲ್ಲಿ ನಾವು ಅದಕ್ಕೋಸ್ಕರ ಬೇಜಾರ್ ಪಡ್ತಿದ್ವಿ, ಬೇಸರ ಪಡ್ತಾ ಇದ್ವಿ.
ಯಾಕಂದ್ರೆ ನಾನು ಮುಂಚೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ದಂಗೆ ಮೆಚ್ಯೂರಿಟಿ ಅನ್ನೋದು ಒಂದು ಲೈಫ್ ಮೇಲೆ ಬರುತ್ತೆ, ಒಂದು ಒಂದು ಸರ್ಟನ್ ಏಜ್ ಆದ್ಮೇಲೆ ಬರುತ್ತೆ. ಅದಕ್ಕಿಂತ ಮುಂಚೆ ನಮಗೆಲ್ಲ ಕಂಪ್ಲೀಟ್ಲಿ ಒಂದು ಕಲರ್ಫುಲ್ ವರ್ಲ್ಡ್, ಇಮ್ಯಾಜಿನರಿ ವರ್ಲ್ಡ್ ಆಗ್ಬಿಟ್ಟಿರುತ್ತೆ ಫ್ರೆಂಡ್ಸ್. ಇದೇ ತರ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಬರೋದು ಟ್ರಿಪ್, ಪಿಕ್ನಿಕ್. ಪಿಕ್ನಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಒಂದು ಒಂದು ಕನ್ಸ್ ಕಂಡಂಗೆ. ಸಪೋಸ್ ಪಿಕ್ನಿಕ್ಗೆ ಹೆಸರು ಕೊಟ್ಟು ಇದ್ ಮಾಡಿದ್ರೆ ನಾವು ಅದಕ್ಕೋಸ್ಕರ ನಾವು ಪ್ರಿಪೇರ್ ಆಗಿರ್ತೀವಿ, ಒಂದು ವಾರದಿಂದ ಪ್ರಿಪರೇಷನ್ ನಡೀತಾ ಇತ್ತು. ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಯಾವ ಗೇಮ್ ಆಡೋದು, ಏನ್ ಪ್ಲಾನ್ಸ್, ಬಟ್ ಯಾವ್ದು ವರ್ಕೌಟ್ ಆಗ್ತಾ ಇರ್ಲಿಲ್ಲ, ಅದು ಬೇರೆ ವಿಷಯ. ಬಟ್ ಪಿಕ್ನಿಕ್ ನನ್ನ ಬ್ಯಾಚ್, ಬಾರ್ನ್ ಇನ್ 90s ಬ್ಯಾಚಿಗೆ ಏನಿತ್ತು ಅಂದ್ರೆ ದೊಡ್ಡದಾದ ಒಂದು ಪಾರ್ಕ್, ಸುತ್ತಲೂ ಹಸಿರು ಹುಲ್ಲು, ಆಡ್ಲಿಕ್ಕೆ ಬರೀ ಸ್ಪೋರ್ಟ್ಸ್ ಗೇಮ್ಸ್, ಮತ್ತೆ ಸ್ವಲ್ಪ ಡ್ಯಾನ್ಸ್ ಸಾಂಗ್, ಹಾಗೆ ಮತ್ತೆ ಒಂದು ಊಟ, ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋದು. ಇದೇ ನನ್ನ ಲೈಫ್ದು ಒಂದು ಪಿಕ್ನಿಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ನಾನು ಹೇಳ್ಬೋದು. ಮೇ ಬಿ ಈ ತರದ್ದೇ ಇಮ್ಯಾಜಿನೇಷನ್ ಫ್ರೆಂಡ್ಸ್ ನಿಮ್ಮ ಇದಕ್ಕೂ ಆಗಿದಿರ್ಬೋದು. ಬಟ್ ಈ ಪಿಕ್ನಿಕ್ಕಿಗೂ ಒಂದು ಒಂದು ಹರ್ಡಲ್ ಅಂದ್ರೆ ಸೇಮ್ ಮನೆಯ ಫೈನಾನ್ಷಿಯಲ್ ಪೊಸಿಷನ್. ಪ್ರತಿ ಪಿಕ್ನಿಕ್ಗೂ ಫೀಸ್ ಡಿಮಾಂಡ್ ಇರ್ತಾ ಇರ್ಲಿಲ್ಲ, ಬಟ್ ಸ್ವಲ್ಪ ಪಿಕ್ನಿಕ್ಸಿಗೆಲ್ಲ ಇದ್ದ ಫೀಸ್ ನಮ್ಮ ಕೈಲಿ ಕಟ್ಲಿಕ್ಕೆ ಆಗದಿರುವ ಒಂದು ಅನುಭವ. ನಿಮ್ಮ ತಂದೆ ತಾಯಿ ಕಷ್ಟ ಪಡ್ತಿರೋದನ್ನ ನೋಡಿ, ಇಲ್ಲ ಆ ಕಷ್ಟದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದ ಒಂದು ನಿಮಗೆ ನಿಮ್ಮ ಮನಸ್ಸಾಕ್ಷಿ ಒಪ್ತಾ ಇರ್ಲಿಲ್ಲ ಆ ಸಂದರ್ಭದಲ್ಲಿ. ನನ್ನ ಟೈಮಲ್ಲಿ ನಾನೇ ಆಗಿರ್ಬೋದು, ಇಲ್ಲ ನನ್ನ ಅಣ್ಣನೇ ಆಗಿರ್ಬೋದು, ನಾವು ಪಿಕ್ನಿಕ್ಸ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ಕರೆದು ಇದ್ ಮಾಡಿದ್ರು, ಟೀಚರ್ಸ್ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿ ನಮ್ನ ಕರಿತಾ ಇದ್ರು ಫ್ರೆಂಡ್ಸ್. ಬಟ್ ಇದೆಲ್ಲ ಚಿಕ್ಕ ಚಿಕ್ಕ ಮ್ಯಾಟರ್, ಸಿಲ್ಲಿ ಮ್ಯಾಟರ್ ಅನ್ಸ್ಬೋದು. ಈಗ ನಾನು ಏನ್ ಮಾತಾಡ್ತಿದ್ದೀನಿ, ನಾನು ಯಾಕೆ ಈ ವಿಷಯಗಳನ್ನ ತೆಗಿತಿದ್ದೀನಿ ಅಂತ ಹೇಳ್ತಾ. ಬಟ್ ಈಗ ಈ ಪೊಸಿಷನ್ ಅಲ್ಲಿ ಕೂತ್ಬಿಟ್ಟು ನಾವು ಆ ಟೈಮ್ ಬಗ್ಗೆ ಯೋಚನೆ ಮಾಡಿದ್ರೆ, ಹೌದು ಅಲ್ಲೂ ಒಂದು ವ್ಯಾಲ್ಯೂಸ್ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಗುತ್ತೆ. ನಮ್ಮ ಬ್ಯಾಚಿಗೆ ಇಷ್ಟು ಕಷ್ಟ ನೋಡ್ಲಿಕ್ಕಿತ್ತು ಅಂದ್ರೆ ಯೋಚನೆ ಮಾಡಿ ಫ್ರೆಂಡ್ಸ್, ನಮ್ಮ ತಂದೆ ತಾಯಿದ್ದು ಬ್ಯಾಚಿಗೆ ಅವ್ರದ್ದು ಸಮಯದಲ್ಲಿ ಅದು ಎಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಇದ್ದಿರ್ಬೋದು, ಅವ್ರು ಏನೆಲ್ಲ ನೋಡಿರ್ಬೋದು ಜೀವನದ ಕಷ್ಟಗಳನ್ನ. ಬಟ್ ಹೀಗೆ ಮಾತಾಡ್ತಾ ಮಾತಾಡ್ತಾ ಇಮೋಷನಲಿ ಮಾಡಕ್ ಹೋಗಲ್ಲ, ಇಮೋಷನಲಿ ಇದ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಫ್ರೆಂಡ್ಸ್, ಇದೆಲ್ಲ ಜೀವನದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪಿಕ್ನಿಕ್ ಹೋಗೋ ಒಂದು ಆಸೆ, ಡಾನ್ಸ್, ಸ್ಕೂಲ್ ಡೇ ಅಲ್ಲಿ ಡಾನ್ಸ್ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಒಂದು ಆಸೆ. ಸ್ಕೂಲ್ ಪ್ರಾಜೆಕ್ಟ್ಸ್ ನಡೀತಿತ್ತು, ಪ್ರಾಜೆಕ್ಟ್ ಡೇ ಹಾಗೆ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್, ಅದ್ರಲ್ಲಿ ಒಂದಿದ್ದು ಪ್ರಾಜೆಕ್ಟ್ ಮಾಡಿದ್ದಾರೆ. ನನ್ನ ಅಣ್ಣನ ಸೈಡ್ ಇಂದ ಪ್ರಾಜೆಕ್ಟ್ ಆಗಿದೆ. ಬಟ್ ಅಲ್ಲೂ ಒಂದು ಎಲ್ಲಾ ಕಡೆ ಇದಾಗಿ ಲೈಫ್ ಅಲ್ಲೂ ರಿಲೇಟ್ ಮಾಡಿ ನೋಡಿದ್ರೆ ಬಂದ್ಬಿಟ್ಟು ಒಂದೇ ಒಂದು ಪ್ರಶ್ನೆ ಬರೋದು, ನಿಮ್ಮ ಮನ್ಸಲ್ಲಿ, ನಿಮ್ಮ ಮೈಂಡ್ ಅಲ್ಲಿ ಇರೋ ಐಡಿಯಾಸ್ ನ ನೀವು ಹೊರಗೆ ಹಾಕ್ಲಿಕ್ಕೆ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡ್ಲಿಕ್ಕೆ ಹಣ ಇದೆಯಾ ಅಂತ ಹೇಳಿ. ಇಲ್ಲಿ ಒಂದು ಜಾಗದಲ್ಲಿ ನಾವು ಸ್ವಲ್ಪ ವೀಕ್ ಆಗ್ಬಿಡ್ತೀವಿ. ಅದು ಈಗ್ಲೂ ಅದರ ಕಂಡೀಷನ್ಸ್ ನಾವು ತೆಗೆದುಬಿಟ್ಟು ಮಾತಾಡಿದ್ರೆ ಮೇ ಬಿ ಹೌದು ಅಂತಾನೆ ಹೇಳ್ಬೋದು. ಸ್ಕೂಲ್ ಲೈಫ್ದು ಒನ್ ಆಫ್ ದ ಗೋಲ್ಡನ್ ಡೇಸ್ ಏನ್ ಅಂತೀನಿ ಅಂದ್ರೆ, ಮೆಚ್ಯೂರಿಟಿ ಬಂದಾದ್ಮೇಲೆ ಟೀಚರ್ಸ್ ಅಂತ ಇದ್ದಿದ್ದು ಒಂದು ಸೇಯಿಂಗ್ ಮಾತ್ರ ಮನಸ್ಸಲ್ಲಿ ಹಾಗೆ ಕೂತೋಯ್ತು. ಅವಾಗ ಚಿಕ್ಕವ್ರು ಇರುವಾಗ ಅರ್ಥ ಆಗ್ತಾ ಇರ್ಲಿಲ್ಲ, ಈಗ ಅರ್ಥ ಆಗ್ಲಿಕ್ಕೆ ಶುರು ಆಗಿದೆ. ಹೀಗೆ ಮಾಡ್ತಾ ಹೋದ್ರೆ ನೀವು ದೊಡ್ಡವರಾದ್ಮೇಲೆ ಏನ್ ಮಾಡ್ತೀರಾ, ಯಾವ್ದಕ್ಕೂ ಯೂಸ್ ಆಗಲ್ಲ, ಜೀವನ ಕಷ್ಟ ಇದೆ. ಈ ಮಾತುಗಳನ್ನ ಕೇಳಿ 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 ಬಂದವರು. ಬಟ್ ಆ ಸಂದರ್ಭದಲ್ಲಿ ನಮಗೆ ಅರ್ಥ ಆಗದಿರ್ಬೋದು. ಬಟ್ ಒಂದು ಏಜ್ ಅಂತ ಹೇಳ್ತಾರಲ್ಲ, ಮೆಚುರಿಟಿ ಏಜ್, ಆ ಮೆಚುರಿಟಿ ಏಜ್ ಕ್ರಾಸ್ ಆಗಿ ಬಂದ್ಮೇಲೆ ಫ್ರೆಂಡ್ಸ್ ಅದು ರಿಯಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ.
ರಿಯಲೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಲ್ಮೋಸ್ಟ್ ಆಗಿರುತ್ತೆ. ಬಟ್ ಆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಈ ಮೆಚುರಿಟಿ, ಈಗ ಬಂದಿರೋ ಒಂದು ನಮಗೊಂದು ಮೆಚುರಿಟಿ, ನಾನು ಒಂದು ವಿಷಯಕ್ಕೆ ಅದನ್ನ ಒಪ್ಪಲ್ಲ. ಮೆಚುರಿಟಿಗಿಂತ ಮುಂಚೆ ಜಾತಿ ಭೇದ ಭಾವ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟೇ ಇರ್ಲಿಲ್ಲ. ಎಷ್ಟು ಜನ ಇದ್ರ ಮೇಲೆ ನನ್ನ ಡಿಫೆಂಡ್ ಮಾಡ್ಬೋದು, ಅಫೆಂಡ್ ಮಾಡ್ಬೋದು, ಬಟ್ ನಾನು ನಾನು ಹೇಳೋ ತರ ಆದ್ರೆ ಆ ಜಾತಿ ಭೇದ ಭಾವ ಏನೂ ಇರ್ಲಿಲ್ಲ ಅವಾಗ. ಅವಾಗ ಏನಿತ್ತು, ಲಾರ್ಜ್ ಗ್ರೂಪ್ ಆಫ್ ಫ್ರೆಂಡ್ಸ್ ಅಷ್ಟೇ. 7A ಅಲ್ಲಿ, ಸೆಕ್ಷನ್ 7A ಅಲ್ಲಿ ಇಂಟರ್ ಕ್ಲಾಸ್ ಅಲ್ಲೇ ಹೊಡೆದಾಟ ಆಗ್ಬೋದು, ಒಂದೇ ಕ್ಲಾಸ್ ಅಲ್ಲಿ ಒಳಗೆ. ಬಟ್ ಹೊರಗ್ ಬಂದ್ಬಿಟ್ಟು 7Aದು ಒಂದು ಹುಡುಗನ್ನ ಮೈ ಮುಟ್ಬಿಟ್ಟ ಅಂದ್ರೆ 7Bಗೆ 7A ಅವ್ರು ನುಗ್ಗಿ ಹೊಡಿತಾ ಇದ್ರು. ಅಂದ್ರೆ ಹಾಗಲ್ಲ, ಆ ಕಾಲೇಜ್ ಲೆವೆಲ್ದು ಜಗಳ ಅಂತ ಹೇಳಲ್ಲ, ಅದೊಂದು ತಮಾಷೆಗಿದ್ದ ಫೈಟ್. ಅಷ್ಟು ರೇಂಜಿಗೆ ಹೋದ ಫೈಟ್ ನಾನು ನೋಡಿಲ್ಲ. ಬಟ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಡೇಸ್ ವರ್ ದ ಗೋಲ್ಡನ್ ಡೇಸ್, ಬೆಸ್ಟ್ ಡೇಸ್ ಅಂತ ಹೇಳಿ ನಾವು ಯಾಕೆ ಇದ್ ಮಾಡ್ತೀವಿ ಅಂದ್ರೆ, ನಾವು ಪ್ರತಿಯೊಂದು ಲೈಫ್ದು ಪ್ರತಿಯೊಂದು ಫಸ್ಟ್ ಚಾಪ್ಟರ್ನ ನಾವು ಅಲ್ಲಿ ನೋಡ್ತಾ ಬಂದಿರ್ತೀವಿ, ಅದಕ್ಕೋಸ್ಕರ. ಸೊ ತುಂಬಾ ಸೀರಿಯಸ್ ಟಾಕ್ಸ್ ಆಯ್ತು ಫಸ್ಟ್ ಇಂದ. ಬಟ್ ನಾನ್ ಹೇಳ್ದಂಗೆ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ನಂದು ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನನ್ನ ಎಕ್ಸ್ಪೀರಿಯನ್ಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ, ಆಸ್ ಅರ್ಲಿಯರ್ ಹೇಳ್ದಂಗೆ, ಕೇಬಲ್ ಟಿವಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರ್ಲಿಲ್ಲ. DD1 ಅನ್ನೋದು ಒಂದು ಫೇಮಸ್ ಇದಾಗಿತ್ತು. ಬಟ್ DD1 ಅಲ್ಲಿ ಲೈವ್ ಟೆಲಿಕಾಸ್ಟ್ ಹಾಕ್ತಾ ಇದ್ರು, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇದು ಲೈವ್ ಟೆಲಿಕಾಸ್ಟ್. ಬಟ್ ಈ ಲೈವ್ ಟೆಲಿಕಾಸ್ಟ್ ಏನಿತ್ತು ಫ್ರೆಂಡ್ಸ್, ಅದು ನನಗೆ ನನ್ನ ಜೀವನದಲ್ಲಿ ಭಾರಿ ಒಂದು ಮುಖ್ಯವಾದ ಒಂದು ಸ್ಥಾನವನ್ನು ಪಡೆದಿತ್ತು. ಯಾಕಂದ್ರೆ ನಾನು ಯೋಚನೆ ಮಾಡಿದ ಹಾಗೆ, ನಾನು ಪುನಃ ಹೇಳ್ತೀನಲ್ಲ, ಲೈಕ್ ಲೈಫ್ದು ಅಪ್ಸ್ ಅಂಡ್ ಡೌನ್ಸ್ ನ, ಅದು ಹೇಗೆ ನಿಮ್ಮ ಲೈಫ್ ಒಂದು ಅನ್ನೋನ್ ಆರ್ ಅನ್ಟೋಲ್ಡ್ ಸ್ಟೋರಿ ತರ ಅಂತ ಹೇಳ್ಬೋದು. ಯಾರ ಲೈಫಲ್ಲಿ ಹೇಗೆ, ಯಾವಾಗ, ಎಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಬಟ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಥ್ರಿಲ್ಲಿಂಗ್ ಮೂಮೆಂಟ್. ನನಗೆ ಒಂದು ಪೆಟ್ರಿಯೋಟಿಕ್ ಭಾವನೆ ಬಂದಿದೆ ರಿಪಬ್ಲಿಕ್ ಡೇದು ಪ್ರೊಸೆಷನ್ಸ್ ನ DD1 ಅಲ್ಲಿ ನೋಡ್ತಾ. ಏನ್ ಐಡಿಯಾಸ್ ಸಮೇತ ಇರ್ಲಿಲ್ಲ, ಏನು, ಯಾರು, ಯಾವ ರೆಜಿಮೆಂಟ್, ಯಾವ ಇದು, ಅದು ಇಂಡಿಯನ್ ಆರ್ಮಿನ, ಅದು ಯಾರು. ಬಟ್ ಟಿವಿಯಲ್ಲಿ ನೋಡುವಾಗ ಆ ಯೂನಿಟಿ, ಆ ಯೂನಿಫಾರ್ಮಿಟಿ, ಒಂದೇ ಲೈನ್ ಫಾರ್ಮೇಶನ್, ವಾ ಅದೇನ್ ಕೋಆರ್ಡಿನೇಷನ್, ವಾ ಅದೇನ್ ಕಾನ್ಫಿಡೆನ್ಸ್, ಅದೇನ್ ಗಟ್ಸ್. ಅಲ್ಲಿಂದ ಅಷ್ಟು ದೂರದಿಂದ ಒಂದು ದಿಕ್ಕಿಗೆ ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಹೋಗೋದು, ಅದೇನ್ ಗಟ್ಸ್ ಅಂತ ಹೇಳ್ಬಿಟ್ಟು ಇದ್ ಮಾಡುವಾಗ, ಪ್ರತಿ ಸಲ ಆ ನಮ್ಮ ನ್ಯಾಷನಲ್ ಫ್ಲಾಗ್ ಹಾಯ್ಸ್ಟ್ ಆಗಿ ಗಾಳಿಯಲ್ಲಿ ತೇಲುವಾಗ ಅದನ್ನ ನೋಡಿ ಮನ್ಸಿಗೆ ಸಿಗೋ ಖುಷಿ ಇದೆಲ್ಲ ಫ್ರೆಂಡ್ಸ್, ಈಗವರೆಗೂ ಅದು ಉಜ್ವಲವಾಗಿ ಹೊಳಿತಾ ಇದೆ. ಆ ಪೇಟ್ರಿಯಾಟಿಸಮ್ ಫೀಲಿಂಗ್ ನನಗೆ ಬಂದ್ಬಿಟ್ಟಾಗಿತ್ತು ಅವಾಗ್ಲೇ. ಬಟ್ 8th ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ. 8th ಸ್ಟ್ಯಾಂಡರ್ಡ್ ಅಲ್ಲಿ ಇಂಥದೇ ಒಂದು ಆರ್ಗನೈಸೇಷನ್ ನನಗೆ ಜಾಯಿನ್ ಆಗ್ಬೇಕು ಅಂತ ಒಂದು ಇಚ್ಛಿಸಿದೆ. ಅದೇ ಆರ್ಗನೈಸೇಷನ್ ನ್ಯಾಷನಲ್ ಕೆಡೆಟ್ ಕೋರ್, NCC ಅನ್ನೋದು ನನ್ನ ಜೀವನದ್ದು ಒಂದು ಅಫಿಷಿಯಲ್ ಐಡೆಂಟಿಟಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಜನರಿಗೆ ನನ್ನ ಹೆಸರಿಂದ ಪರಿಚಯ ಇದೆ, ಸ್ವಲ್ಪ ಜನರಿಗೆ NCC ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನನ್ನ ಹೆಸರು ಹಾಕಿಬಿಟ್ಟು ಹೇಳೋರು ಸುಮಾರು ಜನ ಇದ್ದಾರೆ. ಬಟ್ NCC ಆಗ್ಲೂ ಯಾವಾಗಕ್ಕೂ ನನ್ನ ಮನಸ್ಸಲ್ಲಿ ಅದು ಅದರ ಐಡೆಂಟಿಟಿನ ಕೆತ್ತನೆ ಮಾಡಿ ಆಗ್ಬಿಟ್ಟಿದೆ. ಈ ದೇಶಭಕ್ತಿ ಅನ್ನೋದು ಒಂದು ಡ್ರಗ್ ಇದಂಗೆ ಫ್ರೆಂಡ್ಸ್. ಕೆಲವರು ಡ್ರಗ್ಸ್ ನ ಬಾರಿ ಖುಷಿಯಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ. ನಾನು ಹಾಗೆ ಈ ದೇಶಭಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್, ಈ NCC ಅನ್ನೋ ಒಂದು ಕಾನ್ಸೆಪ್ಟ್, ಅದು ಕಂಪ್ಲೀಟ್ DNA ಅಲ್ಲಿ ಬಂದಾಗಿರ್ಬೋದು ಅಂತ ಹೇಳ್ಬೋದು. ನನ್ನ ಡೈಲಾಗ್ ಸ್ವಲ್ಪ ಫಿಲ್ಮಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇಮ್ಯಾಜಿನ್ ಮಾಡ್ಬೇಡಿ. ಬಟ್ ಆ ಫೀಲಿಂಗ್ ಇದೆಯಲ್ಲ, ಆ ಪೇಟ್ರಿಯಾಟಿಕ್ ಫೀಲಿಂಗ್ ಅಂತ ಹೇಳ್ಬಿಟ್ಟು, ಆ ಸೋಲ್ಜರ್ ತರ ನೀವ್ ಯಾವಾಗ ಒಂದು
ಸೋಲ್ಜರ್ ತರ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮೈಂಡ್ ಇಂದ ನೀವು ಪ್ರತಿಯೊಂದನ್ನು ಕಲರ್ಫುಲ್ ಆಗಿ ನೋಡ್ಲಿಕ್ಕೆ ಶುರು ಮಾಡ್ತೀರಾ. ಪ್ರತಿಯೊಂದಕ್ಕೂ ಕನೆಕ್ಟ್ ಆಗ್ತೀರಾ ನೀವು, ಪ್ರತಿಯೊಂದಕ್ಕೂ. NCC ಆ ಏಜ್ ಅಲ್ಲೇ ಕಲ್ಸಿದ್ದು 3 ರೂಲ್ ನನ್ನ ಲೈಫಲ್ಲಿ. ಫಸ್ಟ್ ರೂಲ್, ನ್ಯಾಷನಲ್ ಆಂಥಮ್ ಮತ್ತೆ ನ್ಯಾಷನಲ್ ಫ್ಲಾಗಿಗೆ ರೆಸ್ಪೆಕ್ಟ್, ಫಸ್ಟ್ ರೂಲ್. ಸೆಕೆಂಡ್ ರೂಲ್, ಮಣ್ಣಿಗೆ ಕೊಡೋ ರೆಸ್ಪೆಕ್ಟ್. ಥರ್ಡ್ ರೂಲ್, ಹುಡುಗಿಗೆ ರೆಸ್ಪೆಕ್ಟ್. Respect your national flag and national anthem, respect your soil, respect women. ಈ 3 ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗ್ಬಿಡ್ತು. ಸೊ ಅಲ್ಲಿಂದ ಶುರು ಆಯ್ತು ನನ್ನ NCC ಜರ್ನಿ. 8th ಸ್ಟ್ಯಾಂಡರ್ಡ್ ಅಲ್ಲಿ ಜಾಯಿನ್ ಆಗಿ NCC ಅಲ್ಲಿ ಸೆಲೆಕ್ಟ್ ಆದಾಗೆ ನನ್ನ ಐಡೆಂಟಿಟಿ ಶುರು ಆಯ್ತು. 6 ಕರ್ನಾಟಕ ಏರ್ ಸ್ಕ್ವಾಡ್ರನ್ NCC ಏರ್ ಫೋರ್ಸ್ ವಿಂಗ್. ಸೊ ಇದರ ಒಂದು ಪಾರ್ಟ್ ಆಗಿದೆ. ಸೊ ಈ ಲೈಫ್ ಎಕ್ಸ್ಪೀರಿಯನ್ಸಸ್ ಬೇರೆ. NCC ಸೆಲೆಕ್ಷನ್ಸ್ ಆಗುವಾಗೂ ಅಷ್ಟೇ, ನೀವು ಆ ಫೀಲಿಂಗ್ ಬಂದ್ಬಿಟ್ಟಿರುತ್ತೆ. ಆ ಯೂನಿಫಾರ್ಮ್ ಹಾಕುವಾಗ ದ ಡಿಸಿಪ್ಲಿನ್ ಆಫ್ ದ ಯೂನಿಫಾರ್ಮ್, ದ ಡಿಸಿಪ್ಲಿನ್ ಆಫ್ ದ ಅಪಿಯರೆನ್ಸ್, ಟರ್ನ್ ಔಟ್ ಅಂತ ಹೇಳ್ತೀವಿ ನಾವು. ಪ್ರತಿ ವಿಷಯದಲ್ಲೂ ನಾನು ಡಿಸಿಪ್ಲಿನ್ ಅನ್ನೋ ವರ್ಡ್ ನ ಯಾಕೆ ಯಾವಾಗ ಹೇಳುತ್ತಾ ಇದ್ದೀನಿ ರಿಪೀಟೆಡ್ಲಿ ಅಂತ ಫ್ರೆಂಡ್ಸ್, ಯಾವಾಗ ನಿಮ್ಮ ಮನಸ್ಸಿಂದ ಬರೋ ಒಂದು ಕಾರ್ಯ ಏನಿದೆ ಅದು ನಿಮ್ಮನ್ನ ಕಂಪ್ಲೀಟ್ ಆಗಿ ನಿಮ್ಮ ಸೆಲ್ಫ್ ಎಫರ್ಟ್ ಏನಿದೆ, ಸೆಲ್ಫ್ ಎಫಿಷಿಯನ್ಸಿ ಏನಿದೆ, ಅದನ್ನ ಗೊತ್ತು ಮಾಡ್ಲಿಕ್ಕೆ ಒಂದು ದಾರಿ ಮಾಡಿಕೊಡ್ತದೆ ಅಂತ ಹೇಳ್ಬೋದು. NCC ಅನ್ನೋ ಆರ್ಗನೈಸೇಷನ್ಗೆ ನಾನು ಎಂಟರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ. ಬಟ್ ಅಲ್ಲಿದ ಎಕ್ಸ್ಪೀರಿಯನ್ಸಸ್ ಚೆನ್ನಾಗಿತ್ತು. ಏರ್ ಫೋರ್ಸ್ ವಿಂಗ್ದು ಟೀಚಿಂಗ್ ಬೇರೆ ಇರುತ್ತೆ, ಆರ್ಮಿದ್ ಬೇರೆ ಇರುತ್ತೆ, ನೇವಿದ್ ಬೇರೆ ಇರುತ್ತೆ. ಸೊ ಆಲ್ಮೋಸ್ಟ್ ನೀವು ನಿಮ್ನ ಹಾಫ್ ಸೋಲ್ಜರ್ ಅಂತ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿರ್ತೀರ. ಸೊ NCC ಅಲ್ಲಿ ಕ್ಯಾಂಪ್ ಎಕ್ಸ್ಪೀರಿಯನ್ಸಸ್ ಮ್ಯಾಂಗ್ಳೂರ್, ಪಿಳಿಕುಳ, ಸ್ಕೌಟ್ ಭವನ್ ಅಲ್ಲಿ ಇತ್ತು. ಲೈಕ್ ಕ್ಯಾಂಪ್ ಎಕ್ಸ್ಪೀರಿಯನ್ಸಸ್ ಬೇರೆ. ಬಟ್ ಈ NCC ಎಕ್ಸ್ಪೀರಿಯನ್ಸ್ ಮಾಡ್ತಾ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ನನಗೆ ಸಿಕ್ಕಿದ್ದು NCC ಇಂಡಿಪೆಂಡೆನ್ಸ್ ಡೇ ದಿನ, March 1 ಮಾಡೋ ದಿನ. ನನಗೆ ನನ್ನ ಟೀಮ್ ನ ಲೀಡ್ ಮಾಡಬೇಕು ಅಂತ ಒಂದು ಭಾರಿ ಒಂದು ಆಸೆ ಇತ್ತು. ಆಸೆಗಳು ದೇ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅನ್ನೋದು ಸುಮ್ಮನೆ ಅಲ್ಲ ಹೇಳೋದು. ಬಟ್ ನನ್ನ ಬ್ಯಾಚ್ ಅಲ್ಲಿ ನನಗೆ ನನ್ನ ಟೀಮ್ ನ ಲೀಡ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಯಾಕಂದ್ರೆ ಕೆಲವೊಮ್ಮೆ ಎಲ್ಲ ನಿಮಗೆ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಜೀವನದಲ್ಲಿ ಫೇವರ್ ಆಗಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಕ್ಯಾಂಪಿಗೆ ಹೋಗಿರುವ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಮೆಡಿಕಲ್ ಇಶ್ಯೂಸ್ ಆಗಿದ್ದ ಕಾರಣ ಬರೋ ದಿನಗಳಲ್ಲಿ ನಂದೊಂದು ಬ್ಯಾಚ್ ಮೇಟ್ ಅನ್ನೇ ಆ ಸೀನಿಯರ್ ಪೊಸಿಷನ್ಗೆ, ಫಸ್ಟ್ ಸೀನಿಯರ್ ಪೊಸಿಷನ್ಗೆ ಹಾಕಿ ಆಯ್ತು. ಬಟ್ ಇಲ್ಲಿ ಆದದೇ ಒಂದು ಡಿಸಪಾಯಿಂಟ್ಮೆಂಟ್ ಇಂದ ಅದನ್ನೇ ನಾನು ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಇದೇ ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ದಿನ ಮಡಿಕೇರಿ ಕೋಟೆ ಇಲ್ಲಿ ಪ್ರೊಸೆಷನ್ ಆಗೋ ಟೈಮಿಗೆ ನಮ್ಮ ಸೀನಿಯರ್ ಬ್ಯಾಚ್ ಇತ್ತು. NCC ಅಲ್ಲಿ ಜೂನಿಯರ್ ಡಿವಿಷನ್, ಜೂನಿಯರ್ ವಿಂಗ್ ಅಂತ ಬರುತ್ತೆ. ದಟ್ ಈಸ್ ಜೂನಿಯರ್ ಡಿವಿಷನ್ಸಿಗೋಸ್ಕರ ಜೂನಿಯರ್ಸಿಗೆ, ಸೀನಿಯರ್ ಡಿವಿಷನ್ ಸೀನಿಯರ್ ವಿಂಗ್ ಬರುತ್ತೆ, ಅದು ಸೀನಿಯರ್ಸಿಗೋಸ್ಕರ. ಅದು ಕಾಲೇಜ್ ಲೆವೆಲ್, ಗ್ರಾಜುಯೇಷನ್ ಲೆವೆಲ್. ಸೊ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಒಂದು ಕಾಲೇಜ್ ಅವ್ರದ್ದು NCC March 1 ನೋಡಿ ಅವ್ರದ್ದು ಆ ಡಿಸಿಪ್ಲಿನ್, ಆ ಯೂನಿಟಿ, ಆ ಟರ್ನ್ಔಟ್ ನೋಡ್ಬಿಟ್ಟು ಆ ಇಂಡಿಪೆಂಡೆನ್ಸ್ ಡೇ ದಿನ ಫೀಲ್ಡ್ ಬಿಡ್ಲಿಕ್ಕೆ ಮುಂಚೆ ಎಲ್ಲ ಡಿಸ್ಪರ್ಸ್ ಆಗಿ ಆಯ್ತು, ಎಲ್ಲ ಬಿಟ್ಟು ಹೊರಟಾಯ್ತು. ಆದ್ರೆ ನಾನು ಆ ನೆಲದನ್ನ ಮುಟ್ಟಿ ಪ್ರಾಮಿಸ್ ಮಾಡ್ಕೊಂಡೆ, ಬರೋ ದಿನಗಳಲ್ಲಿ ನನಗೆ ಅಪರ್ಚುನಿಟಿ ಸಿಕ್ಕಿದ್ರೆ ನಾನು ಇದೇ ಕಾಲೇಜ್ ಜಾಯಿನ್ ಆಗಿ ಇದೇ ಟೀಮ್ ಮಾಡಿ
ಇದೇ ಟೀಮ್ ನಾನು ಲೀಡ್ ಮಾಡ್ತೀನಿ ಅಂತ ಒಂದು ಆ ಕಾನ್ಫಿಡೆನ್ಸ್ ನನ್ನಲ್ಲಿ ತುಂಬಿತು. ಅದನ್ನ ನಾನು ಚಾಲೆಂಜ್ ಆಗಿ ಇಟ್ಕೊಂಡೆ ಫ್ರೆಂಡ್ಸ್. ನೆಕ್ಸ್ಟಿಗೆ ನನ್ನ ಸಕ್ಸಸ್ ಸ್ಟೋರೀಸ್ ಶುರು ಆಗೋದು ಗ್ರಾಜುಯೇಷನ್ ಲೈಫ್ ಅಲ್ಲಿ. ತುಂಬಾ ಡ್ರ್ಯಾಗ್ ಅಪ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಗ್ರಾಜುಯೇಷನ್ ಲೈಫ್ ಅನ್ನುವಾಗ ಸ್ವಲ್ಪ ಹಿಂಟ್ ಸಿಕ್ಕಿರ್ಬೋದು. ಆ ಫೇಮಸ್ ಪರ್ಸನಾಲಿಟಿದು ಹೆಸರು ಆದ್ಮೇಲೆ ಬರೋ ಕಾಲೇಜ್ ಗೆ ನಾನು ಜಾಯಿನ್ ಆಗ್ಲಿಕ್ಕೆ ಹೊರಟಿದ್ದೆ. ಅದು ಯಾವ ಕಾಲೇಜ್, ಅದು ಹೇಗೆ, ಅದು ಎಲ್ಲಿ, ಯಾವ ಕ್ಷಣ, ಯಾವ ಸಿಚುವೇಶನ್ ಇಂದ ನಂದು ಸೆಲೆಕ್ಷನ್ ಆಯ್ತು, ಮತ್ತೆ ನನ್ನ ಸಕ್ಸಸ್ ಸ್ಟೋರೀಸ್ ಕಂಟಿನ್ಯೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹೇಗೆ ಅಂತ ತಿಳಿಸೋದು ನಿಮಗೆ ಬರೋ ಎಪಿಸೋಡ್ ಅಲ್ಲಿ ನೋಡುವ ಫ್ರೆಂಡ್ಸ್. ಇದು ನೆಕ್ಸ್ಟ್ ಸಸ್ಪೆನ್ಸ್ ಸ್ಟೋರಿ. ಥ್ಯಾಂಕ್ ಯು.